ಜಗತ್ತು ಪ್ರಯಾಗ್ರಾಜ್ನ ಕುಂಭಮೇಳದತ್ತ ನೆಟ್ಟಿದೆ. ಇವತ್ತಿನ ಮೌನಿ ಅಮಾವಾಸ್ಯೆಯ ಹೊಸ್ತಿಲ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿರೋ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನೋ ಸುದ್ದಿ ಕೂಡ ಸದ್ದು ಮಾಡ್ತಾ ಇದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಕುಂಭಮೇಳದಲ್ಲಿ ಮಾಡಬಾರ್ದ ಪುಣ್ಯ ಸ್ನಾನ, ಗಂಗಾ ಅಪಮಾನ ಮೆಚ್ಚುವನ ಮಲ್ಲಿಕಾರ್ಜುನ. ಶಿವ ಮಲ್ಲಿಕಾರ್ಜುನ, ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ಮಾತು. ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಟೀಕಿಸುವ ಭರಾಟೆಯಲ್ಲಿ ನಾಲಿಗೆ ಹರಿಬಿಟ್ಟು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಹೌದು, ಇತ್ತೀಚೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರೆ ಗಂಗೆಯಲ್ಲಿ ಮಿಂದೆದ್ರೆ ಬಡತನ ತೊಲಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಅಂತ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟಿದ್ದಾರೆ. ಇದೇ ಈಗ ರಾಜಕೀಯ ಕೆಸರಾಟಕ್ಕೆ ಕಾರಣವಾಗಿ ಬಿಟ್ಟಿದೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಇಷ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯವರ ಮಾತು ಮುಗಿಯೋದಿಲ್ಲ. ತಾವೇ ಆಡಿದ ಮಾತನ್ನು ಮರೆಸುವ ಧಾಟಿಯಲ್ಲಿ ಹಾಗೆ ಮತ್ತೊಂದು ಡೈಲಾಗ್ ಬಿಟ್ರು. ನಾನು ಯಾರದ್ದೋ ನಂಬಿಕೆಯನ್ನ ಟೀಕಿಸುತ್ತಿಲ್ಲ ಅಂತ ಸಬೂಬು ನೀಡೋ ಕೆಲಸ ಮಾಡಿದ್ರು. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಹೀಗೆ ಅಮಿತ್ ಶಾ ಮಾಡಿದ ಪುಣ್ಯ ಸ್ನಾನಕ್ಕೂ ಅದ್ಯಾವುದೋ ಸಮಸ್ಯೆಗಳಿಗೂ ಲಿಂಕ್ ಮಾಡಿ ಮಾತಾಡಿದ್ರು. ಒಟ್ನಲ್ಲಿ ರಾಜಕೀಯ ಮಾಡುವುದಕ್ಕೆ ಹಿಂದೂ ಧರ್ಮದ ಆಚರಣೆಗಳೇ ಅಸ್ತ್ರವಾಗಬೇಕಾ? ಇಂಥ ದಿಟ್ಟತನ ಗಟ್ಟಿತನವನ್ನು ನಾಯಕರು ಬೇರೆ ಧರ್ಮಗಳನ್ನು ಟೀಕಿಸುವಾಗ ಯಾಕೆ ಮಾಡುವುದಿಲ್ಲ ಎಂಬುದು ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಜಗತ್ತು ಪ್ರಯಾಗ್ರಾಜ್ನ ಕುಂಭಮೇಳದತ್ತ ನೆಟ್ಟಿದೆ. ಇವತ್ತಿನ ಮೌನಿ ಅಮಾವಾಸ್ಯೆಯ ಹೊಸ್ತಿಲ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿರೋ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನೋ ಸುದ್ದಿ ಕೂಡ ಸದ್ದು ಮಾಡ್ತಾ ಇದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಕುಂಭಮೇಳದಲ್ಲಿ ಮಾಡಬಾರ್ದ ಪುಣ್ಯ ಸ್ನಾನ, ಗಂಗಾ ಅಪಮಾನ ಮೆಚ್ಚುವನ ಮಲ್ಲಿಕಾರ್ಜುನ. ಶಿವ ಮಲ್ಲಿಕಾರ್ಜುನ, ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ಮಾತು. ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಟೀಕಿಸುವ ಭರಾಟೆಯಲ್ಲಿ ನಾಲಿಗೆ ಹರಿಬಿಟ್ಟು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಹೌದು, ಇತ್ತೀಚೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರೆ ಗಂಗೆಯಲ್ಲಿ ಮಿಂದೆದ್ರೆ ಬಡತನ ತೊಲಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಅಂತ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟಿದ್ದಾರೆ. ಇದೇ ಈಗ ರಾಜಕೀಯ ಕೆಸರಾಟಕ್ಕೆ ಕಾರಣವಾಗಿ ಬಿಟ್ಟಿದೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಇಷ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯವರ ಮಾತು ಮುಗಿಯೋದಿಲ್ಲ. ತಾವೇ ಆಡಿದ ಮಾತನ್ನು ಮರೆಸುವ ಧಾಟಿಯಲ್ಲಿ ಹಾಗೆ ಮತ್ತೊಂದು ಡೈಲಾಗ್ ಬಿಟ್ರು. ನಾನು ಯಾರದ್ದೋ ನಂಬಿಕೆಯನ್ನ ಟೀಕಿಸುತ್ತಿಲ್ಲ ಅಂತ ಸಬೂಬು ನೀಡೋ ಕೆಲಸ ಮಾಡಿದ್ರು. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके
कंपटीशन पे डुबकियां मार रहे हैं। ಹೀಗೆ ಅಮಿತ್ ಶಾ ಮಾಡಿದ ಪುಣ್ಯ ಸ್ನಾನಕ್ಕೂ ಅದ್ಯಾವುದೋ ಸಮಸ್ಯೆಗಳಿಗೂ ಲಿಂಕ್ ಮಾಡಿ ಮಾತಾಡಿದ್ರು. ಒಟ್ನಲ್ಲಿ ರಾಜಕೀಯ ಮಾಡುವುದಕ್ಕೆ ಹಿಂದೂ ಧರ್ಮದ ಆಚರಣೆಗಳೇ ಅಸ್ತ್ರವಾಗಬೇಕಾ? ಇಂಥ ದಿಟ್ಟತನ ಗಟ್ಟಿತನವನ್ನು ನಾಯಕರು ಬೇರೆ ಧರ್ಮಗಳನ್ನು ಟೀಕಿಸುವಾಗ ಯಾಕೆ ಮಾಡುವುದಿಲ್ಲ ಎಂಬುದು ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಜಗತ್ತು ಪ್ರಯಾಗ್ರಾಜ್ನ ಕುಂಭಮೇಳದತ್ತ ನೆಟ್ಟಿದೆ. ಇವತ್ತಿನ ಮೌನಿ ಅಮಾವಾಸ್ಯೆಯ ಹೊಸ್ತಿಲ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿರೋ ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನೋ ಸುದ್ದಿ ಕೂಡ ಸದ್ದು ಮಾಡ್ತಾ ಇದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಕುಂಭಮೇಳದಲ್ಲಿ ಮಾಡಬಾರ್ದ ಪುಣ್ಯ ಸ್ನಾನ, ಗಂಗಾ ಅಪಮಾನ ಮೆಚ್ಚುವನ ಮಲ್ಲಿಕಾರ್ಜುನ. ಶಿವ ಶಿವ ಮಲ್ಲಿಕಾರ್ಜುನ, ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಡಿದ ಮಾತು. ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಟೀಕಿಸುವ ಭರಾಟೆಯಲ್ಲಿ ನಾಲಿಗೆ ಹರಿಬಿಟ್ಟು ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಹೌದು, ಇತ್ತೀಚೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ರೆ ಗಂಗೆಯಲ್ಲಿ ಮಿಂದೆದ್ರೆ ಬಡತನ ತೊಲಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಅಂತ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟಿದ್ದಾರೆ. ಇದೇ ಈಗ ರಾಜಕೀಯ ಕೆಸರಾಟಕ್ಕೆ ಕಾರಣವಾಗಿ ಬಿಟ್ಟಿದೆ. जो बोलते हैं उसमें मत जाओ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? ಇಷ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಮುಗಿಯೋದಿಲ್ಲ. ತಾವೇ ಆಡಿದ ಮಾತನ್ನು ಮರೆಸುವ ಧಾಟಿಯಲ್ಲಿ ಹಾಗೆ ಮತ್ತೊಂದು ಡೈಲಾಗ್ ಬಿಟ್ರು. ನಾನು ಯಾರದ್ದೋ ನಂಬಿಕೆಯನ್ನ ಟೀಕಿಸುತ್ತಿಲ್ಲ ಅಂತ ಸಬೂಬು ನೀಡೋ ಕೆಲಸ ಮಾಡಿದ್ರು. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे हैं. ಹೀಗೆ ಅಮಿತ್ ಶಾ ಮಾಡಿದ ಪುಣ್ಯ ಸ್ನಾನಕ್ಕೂ ಅದ್ಯಾವುದೋ ಸಮಸ್ಯೆಗಳಿಗೂ ಲಿಂಕ್ ಮಾಡಿ ಮಾತಾಡಿದ್ರು. ಒಟ್ನಲ್ಲಿ ರಾಜಕೀಯ ಮಾಡುವುದಕ್ಕೆ ಹಿಂದೂ ಧರ್ಮದ ಆಚರಣೆಗಳೇ ಅಸ್ತ್ರವಾಗಬೇಕಾ? ಇಂಥ ದಿಟ್ಟತನ ಗಟ್ಟಿತನವನ್ನು ನಾಯಕರು ಬೇರೆ ಧರ್ಮಗಳನ್ನು ಟೀಕಿಸುವಾಗ ಯಾಕೆ ಮಾಡುವುದಿಲ್ಲ ಎಂಬುದು ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.